ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕದ ಒನ್ ಆಫ್ ದಿ ಟಾಪ್ ಮೆಡಿಕಲ್ ಕಾಲೇಜ್ ಆದಂಥ ಕಿಮ್ಸ್ ಹುಬ್ಳಿಯಲ್ಲಿ MBBS ಸೀಟ್ ತಗೋಬೇಕಂದ್ರೆ ಈ ವರ್ಷ ನಿಮ್ಮ ಕೆಟಗರಿಗೆ ಎಷ್ಟು ಮಾರ್ಕ್ಸ್ ಇರಬೇಕು ಮತ್ತು ಲಾಸ್ಟ್ ಇಯರ್ ಯಾವ ಕೆಟಗರಿಗೆ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅನ್ನೋದನ್ನೇನೈತಲ್ಲ ಈ ವಿಡಿಯೋ ಒಳಗೆ ಕಂಪ್ಲೀಟ್ ಕೆಟಗರಿ ವೈಸ್ ವಿಡಿಯೋ ಮಾಡೀನಿ. ವಿಡಿಯೋ ಏನೈತಲ್ಲ ಕೊನೆ ಮಟ್ಟ ನೋಡ್ರಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿ ಇದೇನೈತಿ ನಮ್ಮ ಉತ್ತರ ಕರ್ನಾಟಕದ ಒನ್ ಆಫ್ ದಿ ಟಾಪ್ ಮೆಡಿಕಲ್ ಕಾಲೇಜ್ ಬಗ್ಗೆ ಏನೈತಿ ಕಟ್ ಆಫ್ ಅನ್ನ ಎನಲೈಸಸ್ ನೋಡೋಣ. ಕರ್ನಾಟಕದಲ್ಲಿ ಕಿಮ್ಸ್ ಹುಬ್ಳಿ ಒನ್ ಆಫ್ ದಿ ಟಾಪ್ ಮೆಡಿಕಲ್ ಕಾಲೇಜ್ ಅಂತನ ಹೇಳ್ತಾರೆ. ಮತ್ತು ಈ ಕಾಲೇಜ್ದಾಗ ಅಡ್ಮಿಷನ್ ತಗೋಬೇಕಂದ್ರೆ ಬಹಳಷ್ಟು ಕಾಂಪಿಟೇಷನು ಇರ್ತೈತಿ ಮತ್ತು ಬಹಳಷ್ಟು ಸ್ಟೂಡೆಂಟದ ಕಿಮ್ಸ್ ಹುಬ್ಳಿ ಅನ್ನೋದು ಒಂದು ಕನಸಾಗಿರ್ತೈತಿ. ಈ ವಿಡಿಯೋ ಏನೈತಿ ಕೊನೆ ಮಟ್ಟ ನೋಡ್ರಿ. ಮತ್ತು ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಲಾಸ್ಟ್ ಇಯರ್ ಎಷ್ಟೆಷ್ಟು ಕಟ್ ಆಫ್ ಹೋಗಿತ್ತು ಅನ್ನೋದೇನೈತಲ್ಲ ಕಂಪ್ಲೀಟಾಗಿ ಏನೈತಲ್ಲ ಎನಲೈಸಸ್ ಮಾಡ್ತಾನೆ. ಪ್ರತಿ ವರ್ಷವೂ ನಮ್ಮ ಕರ್ನಾಟಕದಲ್ಲಿ ನಂಬರ್ ಆಫ್ MBBS ಸೀಟ್ ಏನೈತಲ್ಲ ಇನ್ಕ್ರೀಸ್ ಆಗತ್ತಾವ. ಮತ್ತು ಈ ವರ್ಷ ಸುಮಾರು 550 MBBS ಸೀಟು ಇನ್ಕ್ರೀಸ್ ಆಗ್ಯಾವು. ಮತ್ತು ಅದರೊಳಗೆ ಕಿಮ್ಸ್ ಹುಬ್ಳಿಗೆ ಕೂಡ 50 MBBS ಸೀಟ್ ಈ ವರ್ಷವೂ ಇನ್ಕ್ರೀಸ್ ಆಗ್ಯಾವ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ 2025 ಕಂಪ್ಯಾರಿಟಿವ್ಲಿ ಕ್ವಶನ್ ಪೇಪರ್ ಟಫ್ ಇತ್ತು. ಆದ್ದರಿಂದ 500 ಮಾರ್ಕ್ಸ್ಗೆ 50,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಮತ್ತು 2024 ಒಳಗೆ ಕ್ವಶನ್ ಪೇಪರ್ ಈಸಿ ಇದ್ದ ಕಾರಣ 500 ಮಾರ್ಕ್ಸ್ಗೆ 2,05,000 ರ್ಯಾಂಕಿಂಗ್ ಬಂದಿತ್ತು. ಆದ್ದರಿಂದ ಈ ಕೌನ್ಸಿಲಿಂಗ್ ಟೈಮ್ ಒಳಗೆ ಏನಂದ್ರೆ ರ್ಯಾಂಕಿಂಗ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಒಂದೊಂದು ರ್ಯಾಂಕಿಂಗು ಕೂಡ ಲಾಸ್ಟ್ ಇಯರ್ ಸೀಟ್ ಹೋಗಿದ್ದ ಚಾನ್ಸಸ್ಸು ಜಾಸ್ತಿ ಐತಿ. ಓಕೆ, ಇಲ್ಲಿ ನೋಡ್ಬೋದು ನೀವು. ಓಕೆ, ಇಲ್ಲೇನೈತಿ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗನ್ನು ಕೊಟ್ಟಾನಿ. ಒಂದು ಸ್ವಲ್ಪ ಪಾಸ್ ಮಾಡಿ ಚೆಕ್ ಮಾಡಿರಿ. ನೆಕ್ಸ್ಟ್ ಯಾವುದಂದ್ರೆ ಓಕೆ PHಗೆ ಎಷ್ಟು ಕಟ್ ಆಫ್ ನಿಂತಿತ್ತಂದ್ರೆ 9,30,000 ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಸರ್ವೇಷನ್ 64,000 ಆಲ್ ಇಂಡಿಯಾ ರ್ಯಾಂಕಿಂಗ್. ಮತ್ತು NCC 5,19,000 ಮತ್ತು ಡಿಫೆನ್ಸ್ ಇದ್ರದ್ದು 19,000 ಆಲ್ ಇಂಡಿಯಾ ರ್ಯಾಂಕಿಗೆ. ಓಕೆ, SC ಕೆಟಗರಿ ಜನರಲ್ ಮೆರಿಟ್ ಸುಮಾರು 69,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಸುಮಾರು ಎಷ್ಟು ಮಾರ್ಕ್ಸ್ ಇತ್ತಂದ್ರೆ 486 ಮಾರ್ಕ್ಸ್ ಏನೈತಲ್ಲ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷ ಸೆಮಿ ಗೌರ್ಮೆಂಟ್ ಸೀಟಿಂದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟೈತೆ ಅಂದ್ರೆ SC ಕೆಟಗರಿದು 415 ಏನೈತಲ್ಲ ಸೆಮಿ ಗೌರ್ಮೆಂಟ್ ಸೀಟಿಂದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರತೈತಿ. ನೆಕ್ಸ್ಟು ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ 74,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಸುಮಾರು 482 ಮಾರ್ಕ್ಸ್ಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ಸೆಮಿ ಗೌರ್ಮೆಂಟ್ ಸೀಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫು 410 ಮಾರ್ಕ್ಸ್ ಐತಿ. ನೆಕ್ಸ್ಟ್ ಕನ್ನಡ ಮೀಡಿಯಂ 1,27,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಸುಮಾರು 447 ಮಾರ್ಕ್ಸಿಗೆ. ಮತ್ತು ಕನ್ನಡ ಮೀಡಿಯಂ ರಿಸರ್ವೇಷನ್ ಇದ್ರೆ ಜನರಲ್ ಮೆರಿಟಿಗೆ ಇದಕ್ಕೆ ಆಲ್ಮೋಸ್ಟ್ ಆಲ್ 30 to 40 ಮಾರ್ಕ್ಸ್ ಏನೈತಲ್ಲ ಡಿಫರೆನ್ಸ್ ಇತ್ತು. ಮತ್ತು ಈ ವರ್ಷ ಸೆಮಿ ಗೌರ್ಮೆಂಟ್ MBBS ಸೀಟಿನ ಕಟ್ ಆಫ್ ಎಷ್ಟಾಗೈತೆ ಅಂದ್ರೆ 400 ಮಾರ್ಕ್ಸಿಗೆ ಏನೈತಲ್ಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ನೆಕ್ಸ್ಟು ರೂರಲ್ 98,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 466. ಈಗೇನೈತಿ SC ಓಕೆ ರೂರಲ್ದು ಈ ವರ್ಷ ಸೆಮಿ ಗೌರ್ಮೆಂಟ್ ಸೀಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 410 ಇರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ವರ್ಷ SC ಕೆಟಗರಿ ABC ಡಿವಿಷನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಆಗಿರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ST ಕೆಟಗರಿ ಜನರಲ್ ಮೆರಿಟದ ಕಟ್ ಆಫ್ ನೋಡ್ಬೇಕಂದ್ರೆ 71,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಸುಮಾರು 480 ಮಾರ್ಕ್ಸಿಗೆ. ಈ ವರ್ಷ ಸೆಮಿ ಗೌರ್ಮೆಂಟ್ ಸೀಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟೈತೆ ಅಂದ್ರೆ
422. ನೆಕ್ಸ್ಟು ಕನ್ನಡ ಮೀಡಿಯಮು 71,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ನೆಕ್ಸ್ಟ್ ರೂರಲ್ 76,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 482 ಮಾರ್ಕ್ಸಿಗೆ. ಮತ್ತು ಈ ವರ್ಷ ರೂರಲ್ದ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ ದ ಸೆಮಿ ಗೌರ್ಮೆಂಟ್ ಈಸ್ 415 ಮಾರ್ಕ್ಸ್ ಏನೈತಿಲ್ಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಕೆಟಗರಿ 1 ಜನರಲ್ ಮೆರಿಟಿಗೆ ಸುಮಾರು 64,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಸುಮಾರು 490 ಮಾರ್ಕ್ಸ್ಗೆ. ಮತ್ತು ಈ ವರ್ಷ ಕೆಟಗರಿ 1 ಸೆಮಿ ಗೌರ್ಮೆಂಟ್ ಸೀಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 495. ನೆಕ್ಸ್ಟ್ 2A ಕೆಟಗರಿ ಜನರಲ್ ಮೆರಿಟಿಗೆ 22,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಸುಮಾರು 532 ಮಾರ್ಕ್ಸಿಗೆ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ 22,000 ಸೇಮ್ ಮ್ಯಾಥ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಕನ್ನಡ ಮೀಡಿಯಂ ನೋಡ್ಬೇಕಂದ್ರೆ 29,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಸುಮಾರು 523 ಮಾರ್ಕ್ಸ್ ಇತ್ತು. ಈ ವರ್ಷ ಸೆಮಿ ಗೌರ್ಮೆಂಟ್ ಸೀಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 482 ಐತಿ. ನೆಕ್ಸ್ಟ್ ರೂರಲ್ 30,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 522 ಮಾರ್ಕ್ಸಿಗೆ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ಎಕ್ಸ್ಪೆಕ್ಟೆಡ್ ಸೆಮಿ ಗೌರ್ಮೆಂಟ್ ಸೀಟು 498 ಮಾರ್ಕ್ಸ್. ನೆಕ್ಸ್ಟ್ 2B ಕೆಟಗರಿ ಜನರಲ್ ಮೆರಿಟಿಗೆ 25,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 528 ಮಾರ್ಕ್ಸಿಗೆ. ಈ ವರ್ಷ 2B ಕೆಟಗರಿ ಸೆಮಿ ಗೌರ್ಮೆಂಟ್ ಸೀಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 498 ಮಾರ್ಕ್ಸ್. ನೆಕ್ಸ್ಟ್ ರೂರಲ್ ಸುಮಾರು 32,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅರೌಂಡ್ 520 ಮಾರ್ಕ್ಸಿಗೆ. ಮತ್ತು ಈ ವರ್ಷ ಅರೌಂಡ್ 560 ಮಾರ್ಕ್ಸ್ ತನಕ ಹೋಗೋ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ನೋಡೋದಾದ್ರೆ 3B ಕೆಟಗರಿ ಜನರಲ್ ಮೆರಿಟ್ ಆಲ್ ಇಂಡಿಯಾ ರ್ಯಾಂಕಿಂಗ್ 21,000 ರ್ಯಾಂಕಿಂಗ್ ಮತ್ತು 534 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್. ಈ ವರ್ಷ ಅರೌಂಡ್ 560-570 ತನಕ ಹೋಗೋ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಕನ್ನಡ ಮೀಡಿಯಮ್ಗಂತೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಹೈದರಾಬಾದ್ ಕರ್ನಾಟಕ 18,000. ನೆಕ್ಸ್ಟ್ ರೂರಲ್ 21,000 ಎಷ್ಟು ಮಾರ್ಕ್ಸಿಗೆ ಅಂದ್ರೆ 534 ಮಾರ್ಕ್ಸಿಗೆ. ನೆಕ್ಸ್ಟ್ ಯಾವುದಂದ್ರೆ 3A ಕೆಟಗರಿ ಜನರಲ್ ಮೆರಿಟ್ ಕಟ್ ಆಫ್ 16,541 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ 17,000 ರ್ಯಾಂಕಿಂಗ್ಗೆ 540 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ರೂರಲ್ 21,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು 535 ಮಾರ್ಕ್ಸಿಗೆ. ಇದೇನೈತಿ ಕೀಮ್ಸ್ ಹುಬ್ಳಿದೇನೈತಿ ಲಾಸ್ಟ್ ಇಯರ್ ಕಟ್ ಆಫ್ ಆಗಿರ್ತೈತಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.